ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವು ತಿಂಗಳುಗಳಲ್ಲಿ PKL ಸೀಸನ್ 13 ಶುರುವಾಗಲಿದ್ದು ಎಲ್ಲ ಕಬಡ್ಡಿ ಅಭಿಮಾನಿಗಳು PKL ಸೀಸನ್ 13 ನೋಡಲು ಕುತೂಹಲದಿಂದ ಕಾಯುತ್ತಾ ಇದ್ದಾರೆ. ಮತ್ತೆ ಇದಕ್ಕಿಂತ ಮುಂಚೆ ಇಲ್ಲಿ ಮಿನಿ ಆಕ್ಷನ್ ನಡೆಯಲಿದ್ದು, ಇಲ್ಲಿ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ ಮಿನಿ ಆಕ್ಷನ್ ಯಾವಾಗ ನಡೆಯುತ್ತಂತ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು PKL ಸೀಸನ್ 13ಕ್ಕೆ ಮಿನಿ ಆಕ್ಷನ್ ಯಾವಾಗ ನಡೆಯಲಿದೆ ಅಂತ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಡುತ್ತೇನೆ. ಹೌದು ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ 2 ಡೇಟನ್ನು ಕೊಡಲಿದ್ದು, ಆ 2ರಲ್ಲಿ ಯಾವುದಾದ್ರೂ ಒಂದು ಡೇಟಲ್ಲಿ ನಮಗೆ PKLನ ಆಕ್ಷನ್ ನೋಡ್ಲಿಕ್ಕೆ ಸಿಗುತ್ತದೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಹಾಗಾದರೆ ನಾವು ಇನ್ನೊಂದು ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ನಾವಿಲ್ಲಿ PKLನ ಮಿನಿ ಆಕ್ಷನ್ ನಡೆಯಬಹುದಾದ ಮೊದಲ ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಈ ಡೇಟ್ ಬಂದ್ಬಿಟ್ಟು ಮೇ 1 ಅಥವಾ 2 ವೀಕ್. ಅಂದರೆ ನಮಗೆ ಇಲ್ಲಿ ಮೇ 14 ಅಥವಾ 15ಕ್ಕೆ PKLನ ಮಿನಿ ಆಕ್ಷನ್ ನೋಡಲಿಕ್ಕೆ ಸಿಗುತ್ತದೆ. ಹೌದು, ವಿಷಯ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ 20ರ ಬಳಿಕ ಏಷ್ಯನ್ ಗೇಮ್ಸ್ ನಡೆಯಲಿದ್ದು, ಇಲ್ಲಿ ಪ್ರೋ ಕಬಡ್ಡಿಯವರು ಬೇಕಾದಲ್ಲಿ ಬೇಗನೆ ಮೇಯಲ್ಲಿ ಆಕ್ಷನ್ ಅನ್ನು ಮಾಡಿ ನಂತರ ಜುಲೈಯಲ್ಲಿ PKL ಅನ್ನು ಸ್ಟಾರ್ಟ್ ಮಾಡಬಹುದು. ಆಗ ಮಾತ್ರ ಇವರು ಬೇಕಾದಲ್ಲಿ ಸೆಪ್ಟೆಂಬರಲ್ಲಿ ಬೇಗನೆ PKL ಅನ್ನು ಮುಗಿಸಿ ಆ ನಂತರ ಏಷ್ಯನ್ ಗೇಮ್ಸ್ ಅನ್ನು ಆಡಿಸಬಹುದು. ಅಂದರೆ ಇಲ್ಲಿ ಮೊದಲ ವಿಂಡೋ ಬಂದ್ಬಿಟ್ಟು ಏಪ್ರಿಲ್ನ ಕೊನೆಗೆ ಎಲ್ಲಾ ತಂಡಗಳ ರಿಟೆನ್ಷನ್ ಪಟ್ಟಿಯನ್ನು ಬಿಡುಗಡೆ ಮಾಡಿ ಆ ನಂತರ ಮೇಯಲ್ಲಿ ಆಕ್ಷನ್ ಮಾಡಿದರೆ, ಇಲ್ಲಿ ಪ್ರೋ ಕಬಡ್ಡಿಯವರು ಜುಲೈಯಲ್ಲಿ PKL ಸೀಸನ್ 13 ಸ್ಟಾರ್ಟ್ ಮಾಡಿ ಸೆಪ್ಟೆಂಬರ್ಗಿಂತ ಮುಂಚೆನೆ ಮುಗಿಸಬಹುದು. ಸೊ ಇದು ಆಗಿತ್ತು ಮೊದಲ ವಿಂಡೋ. ಆ ನಂತರ ನಾವಿಲ್ಲಿ 2ನೇ ವಿಂಡೋ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಪ್ರೋ ಕಬಡ್ಡಿಯವರು ಬೇಕಾದಲ್ಲಿ ಸೆಪ್ಟೆಂಬರಲ್ಲಿ ಏಷ್ಯನ್ ಗೇಮ್ಸ್ ಮುಗಿದ ಬಳಿಕ PKL ಅನ್ನು ಮಾಡಬಹುದು. ಅಂದರೆ ಇವರು ಜುಲೈ 2 ಅಥವಾ 3 ವೀಕಲ್ಲಿ ಆಕ್ಷನ್ ಮಾಡಿ ಆ ನಂತರ ಸೆಪ್ಟೆಂಬರ್ನ ಬಳಿಕ PKL ಅನ್ನು ಸ್ಟಾರ್ಟ್ ಮಾಡಬಹುದು. ಅಂದರೆ ಈ ಒಂದು ವಿಂಡೋದಲ್ಲಿ ಏಷ್ಯನ್ ಗೇಮ್ಸ್ ಮುಗಿದ ಬಳಿಕ PKL ಶುರುವಾಗಲಿದ್ದು, ಇಲ್ಲಿ ಪ್ರೋ ಕಬಡ್ಡಿಯವರು ಈ 2 ವಿಂಡೋಗಳಲ್ಲಿ ಯಾವುದಾದ್ರೂ ಒಂದು ವಿಂಡೋವನ್ನು ಚೂಸ್ ಮಾಡಬಹುದು. ನನ್ನ ಪ್ರಕಾರ ಅಂತೂ PKL ಆಕ್ಷನ್ ಬಂದ್ಬಿಟ್ಟು ಇಲ್ಲಿ ಜುಲೈಯಲ್ಲಿ ನಡೆಯಬಹುದು. ಮತ್ತು ನಿಮ್ಮ ಪ್ರಕಾರ PKL ಆಕ್ಷನ್ ಯಾವಾಗ ನಡೆಯಬಹುದು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.